ನೀವು ಎಲ್ಲಿ ಕೋಲಾರದವ್ರಾ? ನೋಡಿ ಯಜಮಾನ್ರು ಕೋಲಾರದವರು. ವೀರಪ್ಪನ ಸಂಬಂಧಿತವಾಗಿ ಒಂದು ಇತಿಹಾಸ ಹೇಳ್ತಾರೆ, ನೋಡ್ಕೊಳ್ಳಿ, ಭಾಳ ಅದ್ಭುತವಾಗಿ ಹೇಳ್ತಾಯಿದ್ರು. ಸೊ ಅದಕ್ಕೆ ಈಗ ಆ ಟೈಮ್ನಾಗ ಮದುವೆ ಆಗಿದ್ದು. ಆ ಟೈಮಲ್ಲಿ ನೀವು ಮದುವೆ ಆದ್ರಿ ಇವ್ರಿಗೆ ನೋಡಿ. ನಮ್ಮ ಏನೋ ವೀರಪ್ಪನ ಒಂದು ಇದ್ದಂತಹ ಕಾಲದಲ್ಲಿ ವೀರ ಮರಣವನ್ನು ಹೊಂದಿದ್ದಂತಹ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಕೀಲ್ ಅಹಮದ್ರವರು ಮತ್ತು ಹರಿಕೃಷ್ಣರವ್ರ ಬಗ್ಗೆ ಸಂಬಂಧಿತವಾಗಿ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾರೆ ನೋಡಿ. ಯಜಮಾನ್ರೆ, ಏನಾಗ್ತಾ ಇದೆ ಗೊತ್ತಾ, ಕೆಲವೊಂದು ವಿಚಾರಗಳು ಜನಗಳಿಗೆ ರೀಚ್ ಆಗ್ತಾ ಇಲ್ಲ. ಯಾರು ಯಾವ ಸಮಯದಲ್ಲಿ ಏನು ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ. ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ ಪಾಪ. ಯಾರು ಸಕೀಲ್ ಅಹಮದ್ ಹರಿಕೃಷ್ಣ ಮಾಡಿದ್ದಾರೆ. ಅವಾಗೂ ನನ್ನ ಬೈದರು, ಯಾಕೆ ಇಲ್ಲಿ ಬಂದು ಮದುವೆ ಆಗಿದ್ಯಾ ಅಂದರು. ಎಲ್ಲಿ? ಪನ್ನಾಜ್ ಅಷ್ಟೂರಾಗ. ಅಸ್ತೂರಲ್ಲಿ ಅಲ್ಲೇ ಮದುವೆ ಆಗಿರೋದು ನಾವು. ನೀವು ಅಸ್ತೂರಲ್ಲಿ ಮದುವೆ ಆದ್ರ? ಇಲ್ಲಿ ಪೊನ್ನಾಚಿ ಪಕ್ಕ? ಸರಿ ಸರಿ. ಮದುವೆ ಆಗಿರೋದು. ಅವಾಗ ಹೇಳ್ದ ಸರ್, ಇಲ್ಲಿ ಬಂದು ನಾನು ಇಲ್ಲೇ ಕರಿಕಾಲ್ ಕೆಲಸ ಮಾಡಿಕೊಂಡು. ಕರಿಕಾಲ್ ಕೆಲಸ ಮಾಡ್ತೀರಾ? ಕೊರೆ ಕೆಲಸಕ್ಕಿದ್ದೆ. ಆಮೇಲೆ ಸರಿ ಹೆಣ್ಣು ಅದು ನಾನು ನಂಬಿಲ್ಲ. ಅವರು ಊರಿಗೆ ಹೋಗಿ ಎಲ್ಲ ನನ್ನ ಬಗ್ಗೆ ಡೀಟೇಲ್ ವಿಚಾರಿಸ್ಕೊಂಬಂದು. ನಿಮ್ದು ಊರು ಯಾವುದು? ನಿಮ್ಮ ಸ್ವಂತ ಊರು ಯಾವುದು? ಮಾಲೂರು. ಎಲ್ಲಿರೋದು ಅದು? ಕೋಲಾರ ಡಿಸ್ಟ್ರಿಕ್ಟ್. ಕೋಲಾರದವ್ರ ನೀವು? ಅಲ್ಲಿಂದ ಎಷ್ಟು ವರ್ಷ ಆಯ್ತು ಬಂದು ನೀವು ಇಲ್ಲಿಗೆ? ಅಲ್ಲಿಂದ ಸುಮಾರು ಇಲ್ಲೇ ಬಂದು ಸುಮಾರು ವರ್ಷ ಆಯ್ತು. ಸುಮಾರು ವರ್ಷ ಆಯ್ತು. ಈಗ ಪೊನ್ನಾಚಿಲ್ಲೇ ಇರೋದು ಅಸ್ತೂರಲ್ಲಿ? ಅಲ್ಲೇ ಊರಾಗಿದ್ದೀನಿ. ಅಸ್ತೂರಲ್ಲಿ? ಮಾಲೂರು. ಅಲ್ಲಿ ಕೋಲಾರ್ಗೆ ಹೊಂಟೋದ್ರಿ? ಫುಲ್ ಅಲ್ಲೇ ಇದ್ದೀನಿ. ಅಲ್ಲಿಗೆ ಹೊಂಟೋದ್ರಿ. ಈ ಹರಿಕೃಷ್ಣ ಅವರು ಮತ್ತೆ ಇವರು ಸಕೀಲ್ ಅಹಮದ್ ಅವ್ರು ಹೆಂಗ್ ಪರಿಚಯ? ಅಲ್ಲ, ಅವ್ರು ನಮ್ಮ ಕಡೆಯವರು, ನಮ್ಮ ತಾಲೂಕಿನವರು. ನಿಮ್ಮ ತಾಲೂಕ? ಯಾರು ಹೇಳಿ? ಸಕೀಲ್ ಅಹಮದ್. ಸಕೀಲ್ ಅಹಮದ್ ನಿಮ್ಮ ತಾಲೂಕವ್ರಾ? ಹೇಳಿ. ಯಾವ ಥರ ಪರಿಚಯ, ಹೆಂಗೆ, ಏನು? ಅಷ್ಟೇ, ನಾನು ಮೊದಲನೇ ಬಂದು ನಮ್ಮದು ಗಲಾಟೆನಾಗೆ ನ್ಯಾಯ ಮಾಡಿದ್ರು. ಆ ನ್ಯಾಯಕ್ಕೆ ಬಂದು ಬೈದರು, ನಮ್ಮ ಕಡೆಯವ್ರನ್ನ ಬಿಡಾಯ ಇವರು ಅಂದರು. ನಿಮ್ಮ ಮದುವೆದು ಗಲಾಟೆ ಆಗಿತ್ತಾ? ಅಲ್ಲ, ಫಸ್ಟು ಮೊದಲಾದ ಹೊಸದಲ್ಲಿ. ನಾನು ಓದ್ತೀನಿ ನಮ್ಮೂರಿಗೆ ಅಂದರೆ ಬಿಟ್ಟಿಲ್ಲ. ಯಾರು? ಇಲ್ಲಿ ಹೆಣ್ಣಿನ ಮನೆಯವರು? ಇರೋ ಕೊರೆ ಕೆಲಸ ಮಾಡ್ಕೊಂಡು ನಾನು ಇಲ್ಲೇ ಕೊರೆ ಕೆಲಸ ಮಾಡ್ಕೊಂಡು ನಮ್ಮ ಜೊತೆ ಇಲ್ಲ. ನಿಮ್ಗೆ ಆಯ್ತಾ ಇಲ್ಲ, ನೀವು ಬಿಟ್ಟು ಓಡಬೇಕು. ಹೌದಪ್ಪ, ಇರಿ ಒಂದು ನಿಮಿಷ. ಅಂಡರ್ನ ಸ್ವಲ್ಪ ಇನ್ನೇನಿಲ್ಲ ಮ್ಯಾಟ್ರು. ಆಮೇಲೆ ಏನಾಯ್ತು? ಇವಾಗ ಆರಾಮಾಗಿದ್ದೀನಿ. ಅವರಿಂದ ನಾನು ಆರಾಮಾಗಿದ್ದೀನಿ. ಅವರಿಂದ ಸಕೀಲ್ ಅಹಮದ್ ಹರಿಕೃಷ್ಣನಿಂದ ನಾನು ಆರಾಮಾಗಿದ್ದೀನಿ. ಒಟ್ಟು ನ್ಯಾಯ ತೀರ್ಮಾನ ಮಾಡ್ಕೊಟ್ರ ಅವತ್ತು? ನಮ್ಮ ಕಡೆ ನನ್ನ ಯಾಕೆ ಬಂದಿಲ್ಲ ಮದುವೆ ಆಗಿದ್ಯಾ ಸರ್? ಏನು ನನಗೆ ಅದೃಷ್ಟ ಇಲ್ಲಿ ಇತ್ತೆ ಸರ್, ಮಾದಪ್ಪನ ಋಣ ಇಲ್ಲಿತ್ತು ಸರ್, ಒಳ್ಳೇದಾಗ್ಲ. ಆಮೇಲೆ ತಿರ್ಗಾ ನಾನು ಅವ್ರನ್ನ ಭೇಟಿ ಆಗಿಲ್ಲ. ಮತ್ತೆ ಈ ವಿಚಾರ ಗೊತ್ತಾಯ್ತು ನಿಮ್ಗೆ ಏನಾಯ್ತು ಅಂತ ಅಷ್ಟೇ ಅಲ್ವಾ? ಒಳ್ಳೆಯವರು ಅವರು, ಒಳ್ಳೆ ಮನ್ಸ ಎಲ್ಲ ಇಡೀ ಇದೇ ಕೊಂಡಾಡ್ತದೆ. ಒಳ್ಳೆಯವರು ನಮ್ಮ ಕಡೆ ಕೋಲಾರ ಡಿಸ್ಟಿಕ್ನವರು ಒಳ್ಳೇದು ಮಾಡಿದ್ದಾರೆ. ಒಳ್ಳೇದು ಮಾಡಿದ್ರು ಅಲ್ವೇ? ಒಳ್ಳೆ ಹೆಸರು ತಗೊಂಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಹೌದು ಹೌದು ಹೌದು. ಅವರಿಂದ ಏನು ಒಂದು ಕೆಟ್ಟ ಭಾವನೆ, ಯಾರ ತ ಲಂಚ ಏನು ಎಂಥದ್ದು ಇಲ್ಲ. ಒಳ್ಳೆ ಪಾರ್ಟಿ, ಬನ್ನಿ, ಒಳ್ಳೇದು ಅಷ್ಟೇ. ಏನು ಅವ್ರು ಅಂಥದ್ದು ಮಾಡಿಲ್ಲ. ಹೌದು ಹೌದು. ಒಟ್ಟು ನೀವು ಎಲ್ಲ ಎಲ್ಲೇ ಕ್ಯಾನ್ಸರ್ ಹೋದ್ರು ಹೆಸರೇ ತಗೊಂಡಿದ್ದಾರೆ, ಒಳ್ಳೆ ಹೆಸರು ತಗೊಂಡಿದ್ದಾರೆ ಅಷ್ಟೇ. ಒಟ್ಟು ಅವ್ರು ನೆನ್ಸ್ಕೊಂತೀರಾ ನೀವು? ನಿಮ್ಗೆ ಒಳ್ಳೇದು ಮಾಡೋರು ನೆನ್ಸ್ಕೊಂತೀರಿ ನಾವು. ಒಟ್ಟು ಏನು ವೀರಪ್ಪನ ಕಾರ್ಯಾಚರಣೆಯಲ್ಲಿ ಅವರು ಪಾಪ ವೀರಮರಣ ಹೊಂದ್ರು. ನಮ್ಮ ಪನ್ನಾಚರಣೆ ಜಿಲೇಬಿ ಅಂತ ಒಬ್ಬನಿದ್ದ. ಅವ್ನು ನಮ್ಮ ಹೆಂಡತಿ ಕಡೆ ಸಂಬಂಧ. ಅವನ ಹೌದಾ? ಹೆಂಗಸಲ್ಲಿ ಕೆಲಸ ಮಾಡ್ತಾವಳು. ಏನು ತೀರೋಗ್ಬಿಟ್ರ ಅವರು? ಅವ್ರೇನ್ ಮಾಡ್ತಾರೆ ಕೆಲಸನೇ ಇಲ್ಲಿ ದಾಸಭವನಾಗ ಕೆಲಸ ಮಾಡ್ತಾವ್ರೆ. ಹೌದು ಹೌದು. ಆ ಅಮ್ಮನ್ನ ನಾನು 2-3 ಸರಿ ಮಾತಾಡ್ಸಿದ್ವಿ. ಪಾಪ ಒಂದು 2 ಹೆಣ್ಣು ಮಕ್ಕಳೇನ ಅಮ್ಮನ್ಗ. ಇವತ್ತು ಈಗ ಮಾಲೂರಿಂದ ಬಂದ್ರ? ಕೋಲಾರ ತಂಗಿ ಜೊತೆಗೆ ಬಂದು ಈಗ ಎಲ್ಲ ನೆನ್ಸ್ಕೊಂಡ್ಬಿಟ್ರಿ ಫ್ಲಾಶ್ ಬ್ಯಾಕು? ಹೌದು. ನಾನು ಊರಿಗೆ ಹೋದಾಗ ಒಂದು ಟೈಮ್ ಊಟ ಬಗ್ಗೆ ಸಕೀಲ್ ಅಹಮದ್ ಹರಿಕೃಷ್ಣ ಬಗ್ಗೆ ನಾನು ನೆನ್ಸ್ಕೊಂತೀನಿ. ನೆನ್ಸ್ಕೊಂಡ್ಬಿಡ್ತಿದ್ದಾರೆ ಪಾಪ. ನಿಮ್ಗೆ ಒಳ್ಳೇದಾಗೈತೆ ಅಂತ ನಾನು ನೆನ್ಸ್ಕೊಂತೀರಾ? ಆಮೇಲೆ ಇದು ಈಗ ಹೆಂಡತಿ ಮಕ್ಕಳು ಮಾಡೋರಕ್ಕ ಅವರು ಅಲ್ಲೇ ಇದ್ದಾರೆ? ಇಲ್ಲಿಂದ ಅಸ್ತೂರಿಂದ ಕರ್ಕೊಂಡು ಹೋದ್ರಿ? ಕರ್ಕೊಂಡು ಹೋಗ್ಬಿಟ್ಟೆ. ಇಲ್ಲಿ ಆಗಿಲ್ಲ, ಬಿಸಿಲು ಕರಿಕಲ್ಲು. ಕರಿಕಲ್ಲು ಹಾಕಲ್ ನರಕ್ತಿದ್ರು, ಹಾಕಿ ನಿಮ್ನ ಬೆಂಡೆತ್ತಿದ್ರು. ಸುಮಾರು ಎಲ್ಲ ವೀರಮಾದು ಕೋರೆನಾಗೂ ಮಾಡಿದ್ದೀನಿ ನಾನು. ಹೌದಾ? ಮಾದೇವ ಸ್ವಾಮಿ ಕೋರೆಯಲ್ಲೇ ಮಾಡಿದ್ದೀನಿ. ಹೌದು ಹೌದು ಹೌದು. ಪಾಪ ಮಾಡಿದ್ದೀನಿ. ಈಗೆಲ್ಲ ನಿಂತೋಯ್ತಲ್ಲ? ಕಿಟ್ಟೆ ಸರ್ ನಾನು ತಗೊಂಡಿಲ್ಲ, ಎಲ್ಲ ಒಳ್ಳೇದೇ ಮಾಡಿದ್ದೀನಿ. ಒಳ್ಳೇದು ಮಾಡಿದಿರ. ಅದಕ್ಕೆ ನನ್ನ ಆ ಊರವ್ರು ನನ್ನ ರಾಮಾಚಾರಿ ಅಂತ ಹೆಸರು ಕಟ್ಟ. ಅಸ್ತೂರವರು ರಾಮಾಚಾರಿ. ನನ್ನ ಹೆಸರು ನೀಲಕಂಠ. ಇದನ್ನ ಅವ್ರು ರಾಮಾಚಾರಿ ಅಂತ ಹೆಸರು ಕರೀತಾರೆ.
ರಾಮಾಜಿ ಇಲ್ಲಿ ಬಂದು ರಾಮಾಚಾರಿ ಆಗ್ಬಿಟ್ರಿ ರವಿಚಂದ್ರನ್ ಆಗ್ಬಿಟ್ರಿ ಇಲ್ಲಿ ಅಷ್ಟೇ. ಇಲ್ಲ ನಾಗರಾವ ವಿಷ್ಣುವರ್ಧನ ಅವ್ರು ಏನಕ್ಕೋ ಇದಕ್ಕ ಪನ್ನಾಚಿಗೆ ಭೇಟಿಗೆ ಬಂದಿದ್ದವರು. ಹೌದಾ? ಆಮೇಲೆ ಏನು ಇದು ಒಂದು ಅಷ್ಟೊರ್ಗೆ ಒಂದು ಓಣ್ ಬಂದಿದ್ದಾರೆ. ಹೌದು. ಅವಾಗ ನಾನು ನಮಸ್ಕಾರ ಮಾಡಿದೆ. ಸಾರ್ ಹಿಂಗೆ ಯಾವ ಊರ ನೀನು ಒಂದು ಮಾಡೂರು ಸರ್ ಅಂದೆ. ಇಲ್ಲೇನೋ ಮಾಡ್ತಾ ಇದ್ದೀನವರು. ಸರ್ ಇಲ್ಲೇ ಮದುವೆ ಆಗಿದ್ದೀನಿ ಸರ್ ಅಂದೆ. ನಮ್ಮ ಅತ್ತೆನ ಅವ್ರನ್ನೆಲ್ಲರನ್ನೂ ತೋರಿಸಿದೆ. ಓಕೆ. ಇಲ್ಲೇ ಆಗಿರೋದು 2 ಹೆಣ್ಣು ಮಕ್ಕಳು. ಒಂದು ಅದೇ ಊರಿಗೆ ಕೊಟ್ಟವ್ರೆ. ಹೌದು. ಅಕ್ಕನ ಅದೇ ಊರಿಗೆ ಕೊಟ್ಟವ್ರೆ. ತಂಗಿ ನಾನು ಮಾಡ್ಕೊಂಡಿದ್ದೆ. ಹೌದು ಹೌದು. ಅಷ್ಟೇ. ಎಲ್ಲ ಒಳ್ಳೇದು ನನಗೆ, ಕೆಟ್ಟದ್ದು ಯಾವುದೂ ಆಗಿಲ್ಲ. ಒಟ್ಟು ನಮ್ಮೂರವ್ರು ಅಂದ್ಬಿಟ್ಟು ಪಾಪ ಅವರು ಒಳ್ಳೇದಾಗಿ ಒಳ್ಳೇದು ಮಾಡಿಕೊಟ್ರು. ಅದ್ರ ಬಗ್ಗೆ ನಾವು ಏನೇನು ಹೇಳಿದ್ರೆ ನಾವು ಬಾಯಿನಾಗ ಬಿದ್ದೋಗ್ತದೆ. ಚೆ ಇಲ್ಲಿ 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 ಬನ್ನಿ. ಒಳ್ಳೇದು ಅವ್ರು ಸಕಲಮ್ಮ ಅದು ಹರಿಕೃಷ್ಣ ಒಳ್ಳೇದೇ. ಅವ್ರು ಎಲ್ಲರಿಗೂ ಒಳ್ಳೇದೇ ಮಾಡಿದ್ದಾರೆ. ಎಲ್ಲರೂ ನೇರವಾಗಿ ನೋಡಿದರೆ ಮಾತಾಡ್ಸಿದರೆ ಡೈರೆಕ್ಟಾಗಿ ಮಾತಾಡಿಸಿದ್ದೆ. ಹೌದು ಹೌದು. ನಾನು ಬೈದು 2 ಮಾತು. ಅದೇ ಒಳ್ಳೇದಕ್ಕೆ ಬೈದವ್ರೆ. ಎಲ್ಲಿ ಕಾಡು ಒಳಗೆ ಐತನೋ ಇಲ್ಲ ಸರ್, ನನಗೆ ಲಾಗ್ ಬಂದ್ಬಿಟ್ಟೈತೆ ಸರ್, ಮಾದಪ್ಪ ಸನ್ನಿಧಿಲಿ ಆಗ್ಬೇಕಂತ ನನಗೆ ಋಣ ಬಂದೈತೆ. ಆಗಿದೆ ನಮ್ಮ ನನ್ನ ತಮ್ಮಂದ್ರು ಈ ಊರು ನೋಡ್ಬಿಟ್ಟು ಬೈಬಿದ್ದು ಅವ್ರು. ಇಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದು ಸೇರ್ಬಿಟ್ಟಿದೆಲ್ಲ ನೀನು ಅಂತ ಕರ್ಕೊಂಡು ಹೋಗ್ಬಿಟ್ರು, ಬಿಟ್ಟಿಲ್ಲ ನಮ್ಮ ತಮ್ಮ. ಸರಿ, ಇವಾಗ ಬಂದದ್ದು ನೆನ್ಸ್ಕೊಂಡ್ರಿ, ಈಗ ನಮ್ಮ ಜೊತೆ ಶೇರ್ ಮಾಡ್ಕೊಂತ ಇದ್ದಾರೆ. ಹೌದು, ಒಳ್ಳೇದಾಗಲಿ. ನಿಮ್ಮ ಸ್ಟಾಫ್ಗೆಲ್ಲ ಒಳ್ಳೇದಾಗಲಿ. ಆಯ್ತು ಸ್ವಾಮಿ, ಆಯ್ತು, ಒಳ್ಳೇದಾಗಲಿ. ನಮ್ಮನ್ನು ಭೇಟಿ ಮಾಡಿದ್ದು ನಮ್ಗೆ ತುಂಬ ಸಂತೋಷ. ಆಯ್ತು ಸ್ವಾಮಿ, ನಮಸ್ಕಾರ. ನಮಸ್ಕಾರ. ರಾಮಾಚಾರಿ ಅಂತ. ನಮ್ಮ ರಾಮಾಚಾರಿ ಅಣ್ಣ, ನಮ್ಮ ನೀಲಕಂಠಣ್ಣವರು ನೋಡಿ, ವೀರಪ್ಪನಿದ್ದಂತಹ ಕಾಲದಲ್ಲಿ ನಮ್ಮ ವೀರ ಮರಣವನ್ನು ಹೊಂದಿದ್ದಂತಹ ದಕ್ಷ ಪೊಲೀಸ್ ಅಧಿಕಾರಿಗಳ ಒಂದು ಸಂಪರ್ಕದಲ್ಲಿದ್ದರು ಅಂತಕ್ಕಂಥದ್ದನ್ನ ನಮ್ಮ ನೀಲಕಂಠಣ್ಣವರು ತಿಳಿಸ್ತಾ ಇದ್ದಾರೆ. ಅಂದರೆ ಆವತ್ತು ಆ ಕಾಲಮಾನದಲ್ಲಿ ಬಂದಿವ್ರಿಗೆ ಏನೋ ಪಾಪ ಒಂದು ಪರ್ಸ್ನಲ್ ಆಗಿ ಒಳ್ಳೇದು ಮಾಡಿಕೊಟ್ಟಿದ್ರಂತೆ. ಸೊ ಇಲ್ಲೇ ಬಂದು ಹಸ್ತೂರಲ್ಲಿ ಮದುವೆ ಮಾಡಿಕೊಂಡು ಇಲ್ಲೇ ಇದ್ದಂತಹ ಸಮಯದಲ್ಲಿ ಏನೋ ಒಂದು ಆವತ್ತಿನ ಒಂದು ಕಾಲಮಾನದಲ್ಲಿ ಸಮಸ್ಯೆ ಆದಾಗ ಬಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ರು. ನ್ಯಾಯವನ್ನು ಒದಗಿಸಿಕೊಟ್ಟಿರು, ನಮ್ಗೆ ಒಳ್ಳೇದು ಮಾಡ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅವರನ್ನು ಸ್ಮರಿಸ್ತಾ ಇದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ ಮಾಡಿದಂತಹ ಒಂದು ಪುಣ್ಯದ ಕೆಲಸಗಳು ಇವತ್ತಿಗೂ ಸಹ ನೆನೆಸ್ಕೊಳ್ತಾರೆ. ಅಂದರೆ ಇದೊಂದು ಉದಾಹರಣೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ರಿಗೂ ಒಳ್ಳೇದಲ್ಲಿ.